ಆತ್ಮೀಯರೇ ನಮಸ್ಕಾರ, ಹಾಗಿದ್ದೀರಿ? ನೋಡಿ, ಸಮರ್ಥ ಮಲ್ಲಿಕಾರ್ಜುನ್ ಶಾಮನೂರು ಕುಟುಂಬದ ಮೂರನೇ ಕುಡಿ ಸಮರ್ಥ ಶಾಮನೂರು ಈಗ ನಾಮಪತ್ರ ಸಲ್ಲಿಸಿದ್ದಾರೆ. ಇದರೊಂದಿಗೆ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ, ಯಾರು ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದಾರೋ ಅವರ ಪುತ್ರ ಈಗ ಕಾಂಗ್ರೆಸ್ ಟಿಕೆಟ್ ಕೊಡುವ ಮೊದಲೇ, ಕಾಂಗ್ರೆಸ್ ಪಕ್ಷ ಟಿಕೆಟನ್ನು ಅನೌನ್ಸ್ ಮಾಡುವ ಮೊದಲೇ, ಅನೌನ್ಸ್ ಮಾಡೋದೇನು ಡಿಸೈಡ್ ಮಾಡೋದಕ್ಕೂ ಮೊದಲೇ ನಾಮಪತ್ರ ಸಲ್ಲಿಸಿ ಆಗಿದೆ. ಇನ್ನೂ ಕೂಡ ಹಗ್ಗ ಜಗ್ಗಾಟ ನಡೀತಾ ಇದೆ, ಅದರ ಮಧ್ಯೆ ನಾಮಪತ್ರ ಸಲ್ಲಿಸಿ ಆಗಿದೆ. ಹಾಗಾದರೆ ತೊಡೆ ತಟ್ಟೇ ಬಿಟ್ರಲ್ವಾ? ಇನ್ನೇನು ಬಾಕಿ ಇದೆ? ನಾಮಪತ್ರ ಸಲ್ಲಿಸಿದ ಮೇಲೆ ಮತ್ತಿನ್ನೇನ್ರಿ ಬಾಕಿ ಉಳಿತು? ಅಲ್ಲಿಗಿದು ಬರೀ ರಾಜ್ಯ ನಾಯಕತ್ವಕ್ಕಲ್ಲ, ರಾಷ್ಟ್ರೀಯ ನಾಯಕತ್ವಕ್ಕೆ ತೊಡೆ ತಡ್ದಂಗೆ ಆಯ್ತಲ್ಲ ಅಲ್ಲಿಗೆ. ಹಾಗಾದರೆ ಏನು ಮಲ್ಲಿಕಾರ್ಜುನ್ ಅವರ ಪ್ಲಾನ್ ಏನು? ಅವರು ಸ್ವತಃ ಈ ಸರ್ಕಾರದಲ್ಲಿ ಸಚಿವರಿದ್ದಾರೆ, ಅವರ ಪತ್ನಿ ಕಾಂಗ್ರೆಸ್ ಪಕ್ಷದ MP. ಹೀಗಿರುವಾಗ ಅವರು ತಮ್ಮ ಪುತ್ರನನ್ನ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಡಿಸೈಡ್ ಆಗೋ ಮೊದಲೇ ನಾಮಪತ್ರ ಹಾಕಿಸಿದಾರಂದ್ರೆ ಅವರ ಉದ್ದೇಶ ಏನು? ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ಇದರಿಂದ ಅವರಿಗೆ ಆಗೋ ಲಾಭ ಏನು, ನಷ್ಟ ಏನು? ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಈಗ ಚರ್ಚೆ ಆಗ್ತಾ ಇರೋ ರೀತಿಯಲ್ಲಿ ಅಲ್ಪಸಂಖ್ಯಾತರಿಗೆ ಅಥವಾ ಮುಸಲ್ಮಾನರಿಗೆ ಟಿಕೆಟನ್ನು ಕೊಟ್ಟಿದ್ದೇ ಆದರೆ ಆಗ ಏನು ಮಾಡ್ತಾರೆ? ನೋಡಿ, ಭಾಳ ಇದೆ, ಒಳ ರಾಜಕಾರಣ ಇದೆಯಲ್ಲ, ಭಾಳ ಇದೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ. ಬಿದ್ದೇ ಬಿಡ್ತು ಒಳ ಏಟು, ಡಿಸೈಡ್ ಆಯಿತು ರಿಸಲ್ಟು. ಹೇಗೆ? ಏನು ಇವರ ಪ್ಲಾನು? ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬಹುಶಃ ಯಾವ ಲೆವೆಲ್ಗೆ ಟಿಕೆಟ್ ಡಿಸಿಷನ್ಲೇ ತಾರಕಕ್ಕೆ ಹೋಗಿದೆ ಅಂದರೆ, ಜಿದ್ದಾಜಿದ್ದಿ, ಹಗ್ಗ ಜಗ್ಗಾಟ, ವಾಕ್ಸಮರ, ಮಾತಿನ ಚಕಮಕಿ ಯಾವ ಲೆವೆಲ್ಲಿಗೆ ಹೋಗಿದೆ ಅಂದರೆ ಅದಕ್ಕಿಂತ ಹೆಚ್ಚು ತೆರೆಯ ಹಿಂದೆ, ಬಿಹೈಂಡ್ ದಿ ಸ್ಕ್ರೀನ್ ಭಾಳ ಡೆವಲಪ್ಮೆಂಟ್ ಆಗ್ತಾಯಿದೆ. ನೀವು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಎಂತೆಂಥ ಟರ್ನ್ ಟ್ವಿಸ್ಟ್ ಇದೆ ಗೊತ್ತಾ? ಈ ಬಾರಿಯ ಉಪಚುನಾವಣೆಯಲ್ಲಿ ನಾಮಪತ್ರ ಹಿಂತೆಗೆದುಕೊಳ್ಳುವ ಹೊತ್ತಿಗೆ ಏನೆಲ್ಲ ಟರ್ನ್ ಟ್ವಿಸ್ಟ್ ಆಗುತ್ತೆ ಅಂದರೆ ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಟರ್ನ್ ಟ್ವಿಸ್ಟ್ಗಳು ಈಗ ಸರಣಿಯಾಗಿ ಸಾಲುಗಟ್ಟಿ ನಿಂತಿವೆ. ಅವೆಲ್ಲ ಏನು ಅಂತ ನಾನು ಹೇಳ್ತೀನಿ ನಿಮಗೆ. ಮತ್ತು ಈಗ ಎಸ್ ಮಲ್ಲಿಕಾರ್ಜುನ್ ಅವರು ತಮ್ಮ ಪುತ್ರನ ಕೈಯಲ್ಲಿ ನಾಮಪತ್ರ ಹಾಕ್ಸಿರೋದು ಏನಕ್ಕೆ? ಸುಮ್ಮನೆ ಹಾಕ್ಸಿರೋದಲ್ಲ. ಎಲ್ಲರೂ ಹೇಳೋದೇನು, ಇದೊಂದು ಒತ್ತಡ ತಂತ್ರ, ಪ್ರೆಷರ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಈ ರೀತಿ ನಾಮಪತ್ರ ಸಲ್ಲಿಸುವ ಮೂಲಕ ಯಾವುದೇ ಕಾರಣಕ್ಕೂ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ನಾವು ಒಪ್ಪೋದಿಲ್ಲ, ನಮ್ಮ ಕ್ಯಾಂಡಿಡೇಟನ್ನು ನಾವು ಹಾಕೋದು. ಈಗ ಹಾಗೆ ಆಯ್ತಲ್ಲ, ನೀವು ಟಿಕೆಟ್ ಕೊಡ್ತಿರೋ ಬಿಡ್ತಿರೋ, ನಾವು ಕ್ಯಾಂಡಿಡೇಟನ್ನು ಇಳಿಸೋರೆ, ನನ್ನ ಮಗ MLA ಆಗಲೇಬೇಕು, ಕ್ಯಾಂಡಿಡೇಟ್ ಆಗಲೇಬೇಕು, ಕ್ಷೇತ್ರ ನಮ್ಮ ಹಿಡಿತದಲ್ಲೇ ಇರಬೇಕು ಅಂತ ಹೇಳ್ದಂಗೆ ಆಯ್ತಲ್ವಾ? ಆದರೆ ಕೇಳಿದಾಗ ಏನು ಹೇಳ್ತಿದ್ದಾರೆ ಗೊತ್ತಾ? ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಏನಂತಾರೆ ಗೊತ್ತಾ? ಅವ್ರು ಹೇಳ್ತಿರೋದು, ಇಲ್ಲ, ಹಿಂದೆ 2008ರಲ್ಲಿ ಕಡೇ ಕ್ಷಣದವರೆಗೂ ಬಹಳ ಗೊಂದಲ ಆಗ್ಬಿಟ್ಟು ಅಭ್ಯರ್ಥಿಯೇ ಇಲ್ಲದಿರುವಂತಹ ಪರಿಸ್ಥಿತಿವರೆಗೂ ಹೋಗಿತ್ತು. ಹಾಗಾಗಬಾರ್ದು ಅನ್ನುವ ಕಾರಣಕ್ಕಾಗಿ ಈಗ ಸೇಫ್ಟಿ ಮೆಷರ್ ಅನ್ನುವ ರೀತಿಯಲ್ಲಿ ನಾವೀಗ ಒಂದು ನಾಮಪತ್ರ ಹಾಕಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹೇಳೋದು ಹಂಗೆ ಹೇಳ್ಬೇಕಲ್ಲ. ಬಟ್ ರಾಜಕಾರಣ ಏನು ಅಂತ ಅರ್ಥ ಆಗಲ್ವ ಯಾರಿಗೂ? ರಾಜಕಾರಣವನ್ನು ಬಹಳ ಸೂಕ್ಷ್ಮವಾಗಿ ಹತ್ತಿರದಿಂದ ನೋಡ್ತಿರೋರಿಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಎಸ್ ಮಲ್ಲಿಕಾರ್ಜುನ್ ಅವರು ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಇಳಿದಿದ್ದಾರೆ. ಎರಡರಲ್ಲೊಂದು ತೀರ್ಮಾನ ಆಗಬೇಕು. ಮತ್ತು ಅವ್ರಿಗೆ ಗೊತ್ತಿದೆ, ಇದು ಕೇವಲ ತಮ್ಮ ಪುತ್ರನ ಭವಿಷ್ಯದ ಪ್ರಶ್ನೆ ಅಷ್ಟೇ ಅಲ್ಲ, ನನ್ನ ಭವಿಷ್ಯ ಹಾಗೂ ಕ್ಷೇತ್ರದ ಭವಿಷ್ಯ, ಕ್ಷೇತ್ರದ ಮೇಲೆ ಹೊಂದಿರುವಂತಹ ಹಿಡಿತ, ಇದೆಲ್ಲದರ ಭವಿಷ್ಯ ಅಂತೇಳಿ ಅವರಿಗಾಗಲೇ ಅರ್ಥ ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕಾಗಿ ಸಮರ್ಥ ಕೈಯಲ್ಲಿ ಈಗ ನಾಮಪತ್ರವನ್ನು ಹಾಕ್ಸಿರೋದು. ಮತ್ತು ಎಸ್ ಮಲ್ಲಿಕಾರ್ಜುನ್ ಮತ್ತೊಂದು ಹೆಜ್ಜೆ ಮುಂದೋಗಿದ್ದಾರೆ. ಏನು ಹೇಳಿದ್ದಾರೆ ಗೊತ್ತಾ? ಅಂದರೆ ಯಾವ್ಯಾವ ರೀತಿ ಥ್ರೆಟ್ ಮಾಡ್ತಿದ್ದಾರೆ ಅಂದರೆ, ಅವ್ರು ಹೇಳ್ತಾರೆ, BJP ಅಭ್ಯರ್ಥಿ ಈಗ ಅನೌನ್ಸ್ ಆಗಿದ್ದಾರಲ್ಲ, ಶ್ರೀನಿವಾಸ್ ದಾಸ್ ಕರಿಯಪ್ಪ, ಅವರು ನನ್ನ ಸ್ನೇಹಿತ, ಅವನು ನಮ್ಮವನೇ, ಒಳ್ಳೆ ರೀತಿಯಲ್ಲಿ ಎಲೆಕ್ಷನ್ ಮಾಡೋಣ ಅಂದರೆ ಫ್ರೆಂಡ್ಲಿ ಫೈಟ್ ಮಾಡೋಣ ಅನ್ನೋ ರೀತಿಯ ಮೆಸೇಜ್ ಕೊಡ್ತಿದ್ದಾರೆ. ಅದು ಯಾವ ರೀತಿ ಅರ್ಥ? ಒಂದು ವೇಳೆ ಸಮರ್ಥಗೆ ಕಾಂಗ್ರೆಸ್ ಟಿಕೆಟ್ ಕೊಡದೆ ಹೋದರೆ BJP ಅಭ್ಯರ್ಥಿ ಗೆದ್ದರೂ ಸರಿ, ಅವ್ರನ್ನಾದರೂ ಗೆಲ್ಲಿಸ್ತೀವಿ, ಆದರೆ ಕ್ಷೇತ್ರದ ಹಿಡಿತ ನಮ್ಮ ಕೈಯಿಂದ, ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕೈಯಿಂದ ತಪ್ಪು ಹೋಗ್ಲಿಕ್ಕೆ ಬಿಡೋದಿಲ್ಲ, ಮುಸಲ್ಮಾನರಿಗೆ ಟಿಕೆಟ್ ಕೊಡ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ಮೆಸೇಜ್ನೇ ಅವ್ರು ಕೊಡ್ತಿರೋದು. ಇಲ್ಲಾಂದರೆ ಯಾಕೆ, ಅವನು ನನ್ನ ಸ್ನೇಹಿತ, ಅವನೇನು ಬೇರೆಯವನಲ್ಲ, ನಮ್ಮ ಜೊತೆನೇ ಇರೋನು, ಆಗಲಿ, ಒಳ್ಳೇದಾಗಲಿ, ಎಲ್ಲ ಒಟ್ಟಿಗೆ ಎಲೆಕ್ಷನ್ ಮಾಡೋಣ, ಒಳ್ಳೆ ರೀತಿಯಲ್ಲಿ ಎಲೆಕ್ಷನ್ ಮಾಡೋಣ, ಫ್ರೆಂಡ್ಲಿ ಫೈಟ್ ಅನ್ನೋ ರೀತಿಯ ಮೆಸೇಜ್ ಕೊಡ್ತಾ ಇರೋದೇ ಈ ಕಾರಣಕ್ಕಾಗಿ. ಅಲ್ಲಿಗೆ ಎಸ್ ಮಲ್ಲಿಕಾರ್ಜುನ್ ಶಾಮನೂರು ಕುಟುಂಬ ಡಿಸೈಡ್ ಮಾಡ್ಕೊಂಡು ನಿಂತಿದೆ. ಅದು ಏನಾದರೂ ಆಗಲಿ, ನಾವು ಕ್ಯಾಂಡಿಡೇಟ್ ಹಾಕೋರೆ, ಸಮರ್ಥನ ಕ್ಯಾಂಡಿಡೇಟ್ ಮಾಡೋದೇ, ಎಲೆಕ್ಷನ್ ಸೋತರೂ ಸರಿ ಗೆದ್ದರೂ ಸರಿ, ಕ್ಷೇತ್ರದ ಹಿಡಿತ ಬಿಟ್ಕೊಡಲ್ಲ. ಕಡ್ಡಿ ತುಂಡು ಮಾಡಿದಷ್ಟು ಸ್ಪಷ್ಟವಾಗಿ ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ಜಾರಿ ಮಾಡ್ತಾ ಇದ್ದಾರೆ. ಸುಮ್ಮನೆ ಡಿಸಿಷನ್ ತಗೊಂಡು ಏನು ಮಾಡ್ತೇವೆ ನೋಡೋಣ ಪಾರ್ಟಿಯಲ್ಲಿ ಕಾಯ್ತಾ ಇಲ್ಲ. ಮೊದಲೇ 3 ಹೆಜ್ಜೆ ಮುಂದೆ ಹೋಗಿ ನಾಮಪತ್ರವನ್ನೇ ಸಲ್ಲಿಸುವ ಮೂಲಕ ಅವರು
ಏನಾಗುತ್ತೋ ಆಗಲಿ ಅನ್ನೋ ಲೆವೆಲಿಗೆ ಬಂದಿದ್ದಾರೆ. ಮಿನಿಸ್ಟರ್ ಪೋಸ್ಟ್ ಹೋಗುತ್ತಾ, ಹೋಗಲಿ. ನೋಡಿ, ನಿಮಗೆ ಗೊತ್ತಿರಲಿ, ಎಸ್ ಮಲ್ಲಿಕಾರ್ಜುನ್ ಅವ್ರ ಕ್ಯಾರೆಕ್ಟರ್ ಯಾವ ರೀತಿ ಗೊತ್ತಾ? ಅಂಬರೀಷ್ ಇದ್ರಲ್ಲ, ರೆಬಲ್ ಸ್ಟಾರ್ ಅಂಬರೀಷ್, ಆ ರೀತಿಯ ಕ್ಯಾರೆಕ್ಟರ್. ಇವರು ಒಂದು ರೀತಿ ರೆಬಲ್ಲೇ, ಮತ್ತು ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಅವ್ರದೇ ರೀತಿಯಲ್ಲಿ ಅನ್ನುವಂಥ ಚರ್ಚೆಗಳಿದೆ. ಅದಿರಲಿ, ಅದು ಇನ್ನೊಂದು ಸ್ಟೋರಿ, ಅದು ಸಪ್ರೇಟಾಗಿ ಮಾಡ್ತೀನಿ ನಾನು ನಿಮಗೆ. ಆದರೆ ಈಗ ಸಮರ್ಥನ ಕ್ಯಾಂಡಿಡೇಟ್ ಮಾಡೋದ್ರಿಂದ ನೋಡಿ, ಸುರ್ಜೇವಾಲಾ ಡೆಲ್ಲಿಯಿಂದ ಓಡಿ ಬಂದಿದ್ದಾರೆ, ಸಿ ಎಮ್ ಜೊತೆ DCM ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ನೋಡಿ, ಕೊಡದೆ ಹೋದರೆ ಏನಾಗ್ಬೋದು, ಅಲ್ಪಸಂಖ್ಯಾತರು ಏನಾದರೂ ತಿರುಗಿ ಬಿದ್ದರೆ ಏನಾಗುತ್ತೆ, ಆ ಸಮುದಾಯಕ್ಕೆ ಏನು ಮೆಸೇಜ್ ಹೋಗುತ್ತೆ, ಈ ಹಂತದಲ್ಲಿ ಏನು ಮಾಡಬೇಕು, ಎಲ್ಲ ಚರ್ಚೆಗಳು ನಡೀತಾ ಇದೆ. ನಿಮಗೆ ಗೊತ್ತಿರಲಿ, 23ನೇ ತಾರೀಕು ಸೋಮವಾರ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ. 26ನೇ ತಾರೀಕು, ಇದೇ ಮಾರ್ಚ್ 26ನೇ ತಾರೀಕು ನಾಮಪತ್ರ ವಾಪಸ್ ತಗೊಳ್ಳಿಕ್ಕೆ ಕೊನೆ ದಿನ. ಕಾಂಗ್ರೆಸ್ನಿಂದ ಈಗ ಯಾರನ್ನ ಕ್ಯಾಂಡಿಡೇಟ್ ಆಗಿ ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮಾರ್ಚ್ 26ರವರೆಗೂ ಕಾಯಬೇಕಾ ಬೇಡವಾ ಅನ್ನೋ ಡಿಸೈಡ್ ಆಗುತ್ತೆ. ಏನಾಗ್ತಾ ಇತ್ತು ಚರ್ಚೆ, ಒಂದು ವೇಳೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೆ ಹೋದರೆ ಮುಸಲ್ಮಾನರೆಲ್ಲರೂ ಕೂಡ ಸೇರಿ OIC ಪಕ್ಷ ಅಥವಾ SDPI ಪಕ್ಷದಿಂದ ಒಬ್ಬರನ್ನ ಅಭ್ಯರ್ಥಿಯಾಗಿ ಕಣಗಿಳಿಸೋದು, ಹಾಗೂ ಅವರಿಗೆ ಮುಸಲ್ಮಾನ್ ಸಮುದಾಯದ ಸಂಪೂರ್ಣ ಮತಗಳು ಹೋಗೋ ಹಾಗೆ ನೋಡ್ಕೋಬೇಕು ಅಂತೇಳಿ ಹಿನ್ನೆಲೆಯಲ್ಲಿ ಚರ್ಚೆ ನಡೀತಾ ಇತ್ತು. ಇದು ಗೊತ್ತಾಗ್ತಾ ಇದ್ದ ಹಾಗೆ ಎಸ್ ಮಲ್ಲಿಕಾರ್ಜುನ್ ಅವರು ತಮ್ಮ ಪುತ್ರನ ಕಣಕ್ಕಿಳಿಸೇ ಬಿಟ್ಟರು. ಇಲ್ಲದೆ ಹೋಗಿದರೆ ಮುಸಲ್ಮಾನರು ಸೋಮವಾರ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಕ್ಕೆ ರೆಡಿಯಾಗಿದ್ದರು. ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಸಮರ್ಥಿಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ ಆಗ ಆ ಕಡೆಯಿಂದ ಬಂಡಾಯ ಅಭ್ಯರ್ಥಿ ಕಣಕ್ಕಿಳಿತಾ ಇದ್ರು. ಅದಕ್ಕೂ ಮೊದಲೇ ಈಗ ಎಸ್ ಮಲ್ಲಿಕಾರ್ಜುನ್ ಬಂಡಾಯ ಅಭ್ಯರ್ಥಿಯೋ, ಪಕ್ಷೇತರ ಅಭ್ಯರ್ಥಿಯೋ, ಅಥವಾ ನಾಳೆ BJP ಅಭ್ಯರ್ಥಿ ಆದರೂ ಆಗ್ಬೋದು. ಇದು ಕಹಾನಿ ಮೇ ಟ್ವಿಸ್ಟ್. ಹೇಗೆ ನೋಡಿ, ಈಗಾಗಲೇ ಯತ್ನಾಳ್ ಹೇಳ್ಬಿಟ್ಟಿದ್ದಾರೆ, ಕಡೇ ಕ್ಷಣದಲ್ಲಿ ಅಭ್ಯರ್ಥಿ ಚೇಂಜ್ ಆಗ್ಬೋದು BJP ಅಭ್ಯರ್ಥಿ ಅಂತೇಳಿ. ಹೇಗೆ ನೋಡಿ, ಈಗ ಶ್ರೀನಿವಾಸ್ ದಾಸ್ ಕರಿಯಪ್ಪ ಟಿಕೆಟ್ ಕೊಟ್ಟಿದ್ದಾರಲ್ಲ, ಒಂದು ವೇಳೆ ಸಮರ್ಥ್ಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡದೆ ಹೋದರೆ ಸಮರ್ಥನನ್ನೇ BJP ಅಭ್ಯರ್ಥಿಯಾಗಿ ಕಡೆ ಕ್ಷಣದಲ್ಲಿ ಟಿಕೆಟ್ ಅನೌನ್ಸ್ ಮಾಡ್ಬೋದು, B ಫಾರ್ಮ್ ಕೊಡ್ಬೋದು ಅನ್ನುವ ಚರ್ಚೆಯೂ ಇದೆ. ಹಾಗೇನಾದರೂ ಆಯಿತು ಅಂದರೆ ಹೇಳ್ತೀನಿ ಕೇಳಿ, ಇಡೀ ಕ್ಷೇತ್ರದ ಚಿತ್ರಣ ಇದೆಲ್ಲ ಬೇರೆದೇ ರೀತಿಯಲ್ಲಿ ಬದಲಾಗುತ್ತೆ. ನೋಡಿ ಹೆಂಗೆ ಬೀಳುತ್ತೆ ಒಳ ಏಟು ಅಂತೇಳಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇವತ್ತು ಮೊದಲನೇ ಒಳ ಏಟು ಬಿದ್ದಿರೋದು, ಇದರಲ್ಲೇ ಡಿಸೈಡ್ ಆಗೋಗ್ಬಿಟ್ಟಿದೆ ರಿಸಲ್ಟು. ನಾನು ಅದು ಹೆಂಗೆ ಅಂತ ಕೂಡ ಹೇಳ್ತೀನಿ. ನೋಡಿ, ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ಆಗ ಸಮರ್ಥ BJP ಅಭ್ಯರ್ಥಿ ಆಗ್ತಾನೋ ಬಿಡ್ತಾನೋ, ಎಸ್ ಮಲ್ಲಿಕಾರ್ಜುನ್ ಅಂತೂ BJP ಅಭ್ಯರ್ಥಿ ಗೆಲ್ಲಿ ಅನ್ನೋ ಲೆವೆಲಿಗೆ ನಿಂತು ಬಿಡ್ತಾರೆ. ಹಾಗಾದ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ವೇಳೆ ನಾನು ಹೇಳ್ತೀನಿ ಕೇಳಿ, ಒಂದು BJP ಕಳಿಸ್ಬಿಟ್ಟು BJPನೇ ಗೆಲ್ಸಲಿಕ್ಕೆ ನೋಡೋದು, ಅಥವಾ ಆಪ್ಷನ್ 2 ಏನಪ್ಪ ಅಂದರೆ ಸಮರ್ಥನ ಅಭ್ಯರ್ಥಿ ಮಾಡುವ ಮೂಲಕ ಕಾಂಗ್ರೆಸ್ ವೋಟ್ ಒಡೆದು ಹೋಗುವ ಹಾಗೆ ಮಾಡುವ ಮೂಲಕ BJP ಅಭ್ಯರ್ಥಿ ಗೆಲ್ಲೋ ಹಾಗೆ ನೋಡ್ಕೊಳ್ಳೋದು. ಎರಡೂ ಆಯ್ಕೆಗಳಿದೆ ಅವ್ರ ಮುಂದೆ. ನೋಡ್ತಾರೆ ಕಾಂಗ್ರೆಸ್ ಯಾವ ರೀತಿಯ ಡಿಸಿಷನ್ ತಗೊಳುತ್ತೆ ಅಂತ ನೋಡ್ತಾರೆ, ಅದನ್ನು ಆಧರಿಸಿ ಅವ್ರ ಮುಂದಿನ ತೀರ್ಮಾನವನ್ನು ಮಾಡ್ತಾರೆ. ನೀವು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ರು, ಪೊಲಿಟಿಕಲಿ BJPಗೆ ಫೇವರಬಲ್ ಅನ್ನುವಂಥ ಸಿಚುಯೇಷನ್ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದರೆ ಫಸ್ಟ್ ಟೈಮ್ ಈ ಬಾರಿ ಬಹಳ ದೊಡ್ಡ ಟ್ವಿಸ್ಟ್ ಈ ಕ್ಷೇತ್ರದಲ್ಲಿ ನಿರೀಕ್ಷಿತ. ನಿಮ್ಮ ಪ್ರಕಾರ ಈ ಟ್ವಿಸ್ಟ್ನ ಪರಿಣಾಮ ಏನಾಗಬಹುದು? ಕಾಂಗ್ರೆಸ್ ಈ ಎಲ್ಲ ವಿರೋಧಗಳ ನಡುವೆ, ಈ ಎಲ್ಲ ಬಂಡಾಯಗಳ ನಡುವೆಯೂ ಕೂಡ ಅಲ್ಪಸಂಖ್ಯಾತರ ಮತವನ್ನು ಪಡೆದು ಗೆದ್ದು ಬರಬಹುದಾ? ರೂಲಿಂಗ್ ಇದೆ, ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಈ ಹಂತದಲ್ಲಿ ಅದು ಅಡ್ವಾಂಟೇಜನ್ನು ತೆಗೆದುಕೊಳ್ಬೋದಾ? ಅಥವಾ ಏನೇ ಮಾಡಿದ ಸಿಚುಯೇಷನ್ ನೋಡಿದ್ರೆ ಅವರಿಗೆ ಅಡ್ವರ್ಸ್ ಆಗಿರೋದ್ರಿಂದ ಅದರ ಲಾಭವನ್ನು BJP ಪಡೆದು BJP ಗೆಲ್ಲಬಹುದಾ? ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.